ಬಕ್ರೀದ್ ಹಬ್ಬ. ಬಕ್ರೀದ್ ಹಬ್ಬಕ್ಕೆ ಯಾರು ನಮ್ಮನ್ನು ಊಟಕ್ಕೆ ಕರೆದಿಲ್ಲ. ಆದರೂ ಕೂಡ ಪುರ್ಸೊತ್ತಾಗಿರ್ಬಾರ್ದು ಬೇಡ ಅಂತೇಳಿ ತಹಸೀಲ್ದಾರರು ಒಂದು ಸಲಹೆ ಕೊಟ್ಟು ಇವತ್ತು ಒಂದು ಸಭೆ ಮಾಡೋಣ ಅಂತೇಳಿ ಇಲ್ಲಿವರೆಗೂ ಸಭೆ ಮಾಡಿದ್ವಿ. ಸಿರಾ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆಗಳು ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಇಲ್ಲ. ಅಷ್ಟು ಕೆರೆಗಳು ಇರತಕ್ಕಂಥದ್ದು 187 ಕೆರೆಗಳು ಇರತಕ್ಕಂಥದ್ದು. ಒಟ್ಟು ಸರಿಸುಮಾರು 20,000 ಎಕರೆ ಕೆರೆ ಆವರಣಕ್ಕೆ ಸೇರಿರ್ತಕ್ಕಂಥ ಜಾಗ ಇರ್ತಕ್ಕಂಥದ್ದು. ಅದನ್ನು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡಬೇಕು ಅಂತಂದರೆ ಒತ್ತುವರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ಸಿರಾದಲ್ಲಿ ಕೆರೆ ಇದೆ. ಸಿರಾದಲ್ಲಿ 4 ಕೆರೆಗಳು: ಸಿರಾ ದೊಡ್ಡ ಕೆರೆ, ಚಿಕ್ಕೆರೆ, ಜಾಜಿಕಟ್ಟೆ, ಕಲ್ಕೋಟೆ ಕೆರೆ. ಈ 4 ಕೆರೆನೂ ಕೂಡ ಅಲ್ಲಿ 300 ಅಂದರೆ 100 ಅಡಿ ಅಂದರೆ ಬಫರ್ ಝೋನ್ ಅಂತೇಳಿ ಬಫರ್ ಝೋನ್ ಬಿಟ್ಟಬೇಕಾಗಿದೆ. ಬಫರ್ ಝೋನ್ ಇಲ್ದಲೇ ಎಲ್ಲರೂ ಒತ್ತುವರಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕೆರೆಗಳನ್ನು ರಕ್ಷಣೆ ಮಾಡಬೇಕಾದಾಗ ಬಫರ್ ಝೋನನ್ನು ನಾವು ಅದು ರಕ್ಷಣೆ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ. ಸೊ ನಾನು ಸಣ್ಣ ನೀರಾವರಿ ಮಂತ್ರಿ ಆದ ಸಂದರ್ಭದಲ್ಲಿ ಕೆರೆಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತೇಳಿ ಟ್ಯಾಂಕ್ ಅಥಾರಿಟಿ ಅಂಥೇಳಿ, ಅಂದರೆ ಕೆರೆಗಳಿಗೆ ಒಂದು ಪ್ರಾಧಿಕಾರವನ್ನು ಮಾಡಿದ್ದೆ. ಆವಾಗ ಅದಕ್ಕೆ ಕಾನೂನು ಪ್ರಕಾರ ಮುಖ್ಯಮಂತ್ರಿ ಅಧ್ಯಕ್ಷ ಆಗಿರ್ತಾರೆ, ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥವ್ರು ಉಪಾಧ್ಯಕ್ಷರಾಗಿರ್ತಾರೆ. ಆಗ ಕೆರೆಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿ ನಮ್ಮ ಸಣ್ಣ ಕೆರೆಗಳು, ದೊಡ್ಡ ಕೆರೆಗಳು ಎಲ್ಲದೂ ಕೂಡ ಸೇರಿ ಅತಿ ಹೆಚ್ಚಿನ ಪ್ರದೇಶ ಅಂದರೆ ಸುಮಾರು 20,000 ಎಕರೆ. ಇದರಲ್ಲಿ ಒತ್ತುವರಿ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 641 ಎಕರೆ ಒತ್ತುವರಿ ಇದೆ. 641 ಎಕರೆ ಒತ್ತುವರಿ ಇರ್ತಕ್ಕಂಥದ್ದನ್ನು ಬಿಡಿಸೋವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದು ಸಿರಾ ಪಟ್ಟಣಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಕೆರೆಗಳ ಸುತ್ತಮುತ್ತ ಒಂದು ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ವಿ. ಅದಕ್ಕೆ ನಮ್ಮ ADLR ಇಲ್ಲಿ ADLR ಎಲ್ಲ ಬಂದಿದ್ದಾರೆ. ಎಲ್ಲ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಹೌದೌದು, ಇದೆಲ್ಲ ಕಿತ್ತಾಕಿದ್ದಾರೆ. ಫೆನ್ಸಿಂಗ್ ಇಲ್ಲ. ಅದೆಲ್ಲದಕ್ಕೆ ಹೆಚ್ಚಾಗಿ ಬಫರ್ ಝೋನ್ ಇಲ್ಲ. ಬಫರ್ ಝೋನು ಬಿಡಬೇಕಾಗ್ತದೆ. ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಿದ್ವಿ. ನಾವು ಎಲ್ಲೋ ಒಂದು ಕಡೆಗೆ ಕೆರೆಗಳನ್ನು ರಕ್ಷಣೆ ಮಾಡೋದಕ್ಕೆ ಸರ್ಕಾರದ ಜವಾಬ್ದಾರಿ ಅಲ್ಲ, ಅಥವಾ ಜನಪ್ರತಿನಿಧಿಯಾಗಿ ನಾನು ಒಬ್ಬಂದೇ ಜವಾಬ್ದಾರಿ ಇಲ್ಲ. ಇದು ಯಾರ್ದು ಸೊತ್ತು ಅಂತಂದರೆ ಸಾರ್ವಜನಿಕರ ಸೊತ್ತು. ಇವತ್ತು ಜನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಅವರ ಕೆರೆಗಳು ಎಷ್ಟು ಎಕರೆ ಇದೆ, ಬಫರ್ ಝೋನ್ ಸೇರಿ ಎಷ್ಟು ಎಕರೆ ಆಗುತ್ತೆ, ರಾಜಕಾಲುವೆಗಳು ಎಷ್ಟಿದ್ದಾವೆ, ಆ ಕಾಲುವೆಗಳನ್ನ ಒತ್ತುವರಿಯಾಗಿರ್ತಕ್ಕಂಥದ್ದನ್ನು ತೆರವು ಮಾಡ್ತಕ್ಕಂಥದ್ದು. ತೆರವು ಮಾಡಬೇಕಾದಾಗ ಗ್ರಾಮ ಪಂಚಾಯತಿಯವರೇ ಅದು ತೆರವು ಮಾಡೋವಂಥ ಕೆಲಸ ಮಾಡಬೇಕು. ಉದ್ಯೋಗ ಖಾತ್ರಿನಲ್ಲಿ ಹಣವನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಈ ಥರದ ಅನೇಕ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿ, ಬಹುಶಃ ಎಲ್ಲೋ ರಾಜ್ಯದಲ್ಲಿ ಈ ರೀತಿಯಾದಂಥ ಚಿಂತನೆಗಳಾಗಿರಲ್ಲ. ಸಿರಾ ತಾಲೂಕಿನಲ್ಲಿ ಇವತ್ತು ಎಲ್ಲರೂ ಕೂತ್ಕೊಂಡು ನಾವು ಇದನ್ನು ಚರ್ಚೆ ಮಾಡಿ ಕೆರೆಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಅಂತರ್ಜಲ ಅಭಿವೃದ್ಧಿ ಆಗ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಇವತ್ತು ಹೊರಗಡೆಯಿಂದ ಬರ್ತಕ್ಕಂಥ ನೀರಿನ ಜೊತೆಗೆ ನಮ್ಮ ನೀರನ್ನು, ಮಳೆ ನೀರನ್ನೇ 100ಕ್ಕೆ 100ರಷ್ಟು ನಾವು ಸಂಗ್ರಹಿಸಿ ಭೂಮಿಲಿ ಇಡೋಂಥ ಕೆಲಸವನ್ನು ಮಾಡಬೇಕಾದಾಗ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಿದ್ವಿ. ಈಗ ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಮಾಡ್ತೀವಿ. ಈಗಾಗಲೇ ನಮಗೊಂದು ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟಿದ್ವಿ. ಈಗಾಗಲೇ 1 ತಿಂಗಳೊಳಗಾಗಿ ಎಲ್ಲದೂ ಕೂಡ ಸರ್ವೆ ಮಾಡಿ ಒತ್ತುವರಿ ಎಷ್ಟಿದೆ, ಏನಿದೆ ಅಂತಕ್ಕಂಥ ಅಂಕಿಅಂಶ ಎಲ್ಲ ಬರ್ತದೆ. ಅದಾದಮೇಲೆ ಕಾರ್ಯಾಚರಣೆ ಶುರು ಮಾಡ್ತೀವಿ. ಇದು ನಿರಂತರವಾಗಿ ಇನ್ನು 3 ವರ್ಷ ನಿರಂತರವಾಗಿ ನಡೀತದೆ.